ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಮ್ಮ ಹೀಗೆಲ್ಲ ಆಗೋಯ್ತು? ನನ್ನ ಪ್ರೀತಿನ ಪಡ್ಕೋಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಸುಬ್ಬುನ ಪಡ್ಕೋಬೇಕು ಅಂತ ನಾನು ಏನೇನೋ ಮಾಡಿದೆ, ಆದರೆ ಅದು ಯಾವುದು ಆಗಲಿಲ್ಲ. ಇದು ವಿಧಿ ಆಟನಾ ಅಥವಾ ನಾನೇ ದುರದೃಷ್ಟನಾ? ನನ್ನ ಪ್ರೀತಿನ ನನ್ನ ಕಡೆಗೂ ಸುಬ್ಬು ಹತ್ರ ಹೇಳ್ಕೊಡೋದಕ್ಕಾಗಲಿಲ್ಲ. ಅವನಿಗೆ ನನ್ನ ಮೇಲೆ ಅಂತ ಭಾವನೆನೇ ಇಲ್ಲ ಅಂದ್ರೆ ನಾನು ಅವನ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡ್ರು ಏನ್ ಪ್ರಯೋಜನ? ಇಷ್ಟು ದಿನ ಜೊತೆಲಿದ್ರು ನನ್ನ ಪ್ರೀತಿನ ಹೇಳ್ಕೊಂಡಿಲ್ವಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೋದು. ಆದ್ರೆ ನಿಜವಾದ ಪ್ರೀತಿನ ಪ್ರೀತಿಸಿದವ್ರ ಹತ್ರ ಹೇಳ್ಕೊಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದು ನನಗೆ ಧೈರ್ಯನೇ ಇಲ್ಲ ಅನ್ಸುತ್ತೆ. ಅವನ್ ಎಲ್ಲಿ ಇಲ್ಲ ಅಂದ್ಬಿಡ್ತಾನೋ ಅಥವಾ ಒಪ್ಕೊಳ್ದೆ ನನ್ನನ್ನು ದೂರ ಮಾಡ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇರುತ್ತಮ್ಮ. ಸುಬ್ಬು ಇಲ್ದೆ ನನ್ನ ಜೀವನನೇ ಇಲ್ಲ ಅಂದ್ಕೊಂಡಿದ್ದೆ, ಆದ್ರೆ ಈಗ ಅದೇ ಮಾತು ನಿಜ ಆಗೋಯ್ತು. ಅವನೇ ಅಪ್ಪನ ಹತ್ರ ಸತ್ಯ ಹೇಳಿ ಮಾತನ್ನ ನಿಜ ಮಾಡ್ಬಿಟ್ಟ. ಅವನಿಂದ ದೂರ ಮಾಡ್ಬಿಟ್ಟ ಅಮ್ಮ, ಅವನಿಂದ ದೂರ ಮಾಡ್ಬಿಟ್ಟ. ಕಡೆಗೂ ಅವನಿಗೆ ನನ್ನ ಪ್ರೀತಿನೇ ಗೊತ್ತಾಗ್ಲಿಲ್ಲ. ಇಲ್ಲ, ಅವನಿಗೆ ನನ್ನ ಪ್ರೀತಿ ಗೊತ್ತಾಗದೆ ಇರ್ಬೋದು, ಆದ್ರೆ ನಾನು ಅವನಿಗೋಸ್ಕರ ಈ ಒಂದೊಂದು ಕ್ಷಣನೂ ಎಷ್ಟು ಒದ್ದಾಡಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ಬೇಕು. ನಾನು ಅವನಿಂದ ದೂರ ಆಗಿರೋ ನೋವು ಅವನಿಗೆ ಅರ್ಥ ಆಗ್ಬೇಕು. ಇನ್ನು ಮುಂದೆ ನಾನು ಯಾವ ಪ್ರಯತ್ನನೂ ಮಾಡಲ್ಲ ಅಮ್ಮ. ನಾನು ಸ್ವಲ್ಪ ದೂರ ಆಗೋದೇ ವಿಧಿ ಆಟ ಆಗಿದ್ರೆ ಆ ಆಟದಲ್ಲಿ ನಾನು ಸೋತು ಸುಮ್ಮನಾಗ್ಬಿಡ್ತೇನೆ. ಮೇಡಮ್ 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 ನನ್ನ ಮಾತು ಕೇಳಿ ಮೇಡಮ್. ನಾನು ಯಜಮಾನ್ರಿಗೆ ಸಾಕು ಸುಬ್ಬು, ಸಾಕು. ನೀನ್ ಮಾತಾಡ್ಬೇಕಾಗಿರೋದೆಲ್ಲ ಮಾತಾಡಿದಾಗಿದೆ. ಈಗ ನೀನ್ ಮಾತಾಡೋದಕ್ಕೆ ಏನು ಉಳಿದಿಲ್ಲ ಸುಬ್ಬು. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನು ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಸುಬ್ಬು, ನೀನ್ ನನಗೆ ತುಂಬಾ ಥ್ಯಾಂಕ್ಸ್ ಕಣೋ, ತುಂಬಾ ಥ್ಯಾಂಕ್ಸ್. ಇದು ನನ್ನ ಕಡೆ ಮಾತು. ಇನ್ನು ನಮ್ಮಿಬ್ರ ಮಧ್ಯ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ಹೊರಟೋಗು, ನೀನು ಹೊರಟೋಗು. ಮೇಡಮ್ ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಜವಾಗ್ಲೂ ಯಜಮಾನ್ರಿಗೆ ಅಪ್ಪನ ಹತ್ರ ನಿನ್ ನಂಬಿಕೆನ ಉಳಿಸ್ಕೊಂಡಿದ್ಯಾ ಅಲ್ವಾ? ನಿನ್ ಗೆದ್ದೆ ಸುಬ್ಬು, ನಿನ್ ಗೆದ್ದೆ. ಹೋಗ್ಲಿ ಬಿಡು, ನಾನು ಸೋತ್ ಹೋದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನ್ ಒಂದೇ ಒಂದ್ ಕ್ಷಣ ಇದ್ರು ನನಗೆ ಹುಚ್ಚಿಡುತ್ತೆ. ನೀನ್ ಹೊರಟೋಗು ಸುಬ್ಬು, ಹೊರಟೋಗು, ನೀನು ಹೊರಟೋಗು. ಏನು ಅನ್ಕೋಬೇಡಿ, ಶ್ರಾವಣಿ ಕೋಪ ನಿಮ್ಗೇನು ಹೊಸದಲ್ಲ. ಇವತ್ತು ಒಂದಿನ ಬಿಟ್ಬಿಡಿ, ಆಮ್ಯಾಕೆ ಅವರೇ ಸರಿ ಹೋಯ್ತಾರೆ. ಸುಬ್ಬು, ಅಮ್ಮ ಈಗ ನಿನಗೆ ಸಂತೋಷ ಆಯ್ತೇನಾ? ಅಮ್ಮ ಏನು ಹೇಳ್ತಿದ್ದೀರಾ?
ಇಲ್ಲ ಕಣು, ನಾನು ನಿನ್ನ ಮನಸ್ಸನ್ನು ನೋಯ್ಸೋಕ್ಕಾಗಲಿ ನಿನ್ನನ್ನು ಹಂಗ್ಸೋಕ್ಕಾಗಲಿ ಈ ಮಾತನ್ನು ಹೇಳ್ತಿಲ್ಲ. ನೀನು ಹೆಣ್ಮಕ್ಳ ಜೊತೆ ಬೆಳೆದಿರೋನು, ಲೋಕಜ್ಞಾನ ಇರೋನು, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ 10 ಸರಿ ಯೋಚನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋ ಅಂತ ತಿಳುವಳಿಕೆ ಇರೋನು. ಆದರೆ ಕೆಲವೊಂದು ವಿಷಯದಲ್ಲಿ ನೀ ಎಡವು ಬಿಡ್ತೀಯಲ್ಲೋ. ಅರ್ಥ ಆಗ್ತಾಯಿಲ್ಲ ಅಮ್ಮ, ನೀವು ಏನು ಹೇಳ್ತೀರಾ ಅಂತಲೇ ಗೊತ್ತಾಗ್ತಿಲ್ಲ. ಹೆಣ್ಮಕ್ಳ ಜೊತೆ ಬೆಳೆದಿದ್ರು ಹೆಣ್ಮಕ್ಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ತಾಯಿ ಮನಸ್ಸಿಗೂ ಅಕ್ಕ ತಂಗಿರ ಮನಸ್ಸಿಗೂ ನಿನ್ನನ್ನೇ ನಂಬ್ಕೊಂಡು ನಿನ್ನ ಜೊತೆನೇ ಇರಬೇಕು ಅಂತ ಬಂದಿರೋ ಒಂದು ಮನಸ್ಸಿಗೂ ವ್ಯತ್ಯಾಸ ಇರುತ್ತೆ. ಶ್ರಾವಣಿನ ನಿಮ್ಮ ಮನೆಯವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದು ಸಂತೋಷದ ವಿಷಯವೇ. ಆದರೆ ಇಷ್ಟು ದಿನ ನೀನು ಅವಳ ಜೊತೆ ಇದ್ದೂ ಅವಳ ಮನಸ್ಸಿನ ಭಾವನೆನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲೋ. ಅವಳ ಮನಸ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಟೆ. ನೀನು ಅವಳು ನಿಜವಾದ ಸ್ನೇಹಿತನೇ ಆಗಿದ್ದಿದ್ರೆ ಅವಳ ಮನಸ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ನೀನು ಅದ್ರಲ್ಲಿ ಸೋತ್ಬಿಟ್ಟೆ. ಹಾಗಂತ ಅವಳು ಮಾಡಿದ ಸರಿ ಅಂತ ನಾ ಹೇಳ್ತಿಲ್ಲ, ಅವಳು ಮಾಡಿದ ತಪ್ಪೆ, ತುಂಬಾನೇ ದೊಡ್ಡ ತಪ್ಪು. ತಾನೇ ತಾಳಿ ಕಟ್ಕೊಂಡು ಒಬ್ಬ ಅಮಾಯಕನ್ನ ಸಂಕಷ್ಟಕ್ಕೆ ತಳ್ಳಿದ್ದು ತುಂಬಾನೇ ದೊಡ್ಡ ತಪ್ಪು. ಆದ್ರೆ ಅವಳು ಅಂಥ ದೊಡ್ಡ ತಪ್ಪು ಮಾಡಬೇಕು ಅಂತಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶನೂ ಇರ್ಬೇಕಲ್ವೇನೋ. ಅಥವಾ ನನ್ನ ಮೊಮ್ಮಗಳು ಕೆಟ್ಟವಳೇ ಆಗಿರ್ಬೇಕು. ಎಲ್ಲಾದ್ರೂ ಉಂಟೆ ಅಮ್ಮ, ಶ್ರಾವಣಿ ಮೇಡಮ್ ಕೆಟ್ಟವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ದೊಡ್ಡ ಮನೆ ಹುಡುಗಿ, ಅವ್ರ ಮನಸ್ಸಲ್ಲಿ ಒಂಚೂರು ಕೆಟ್ಟ ಭಾವನೆಗಳಿಲ್ಲ, ಒಂಚೂರು ಕೆಟ್ಟ ಉದ್ದೇಶಗಳೂ ಇಲ್ಲ. ಮತ್ತೆ ಅವಳು ಮಾಡಿರೋ ತಪ್ಪಿನ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರ್ಬೇಕಲ್ವೇನೋ. ಸರಿ ಬಿಡು, ಮಾತುಗಳಾಗ್ಲಿ ಮನಸ್ಸಿನ ಭಾವನೆಗಳಾಗ್ಲಿ ಅರ್ಥ ಮಾಡ್ಸಕ್ಕಾಗಲ್ಲ. ಕೆಲವೊಂದನ್ನ ಕಾಲನೇ ಅರ್ಥ ಮಾಡಿಸ್ಬೇಕು. ಅಯ್ಯೋ, ಏನಪ್ಪ ಆಗ್ತಾ ಇದೆ ಇಲ್ಲಿ? ಯಜಮಾನ್ರಿಗೆ ಸತ್ಯ ಗೊತ್ತಾಗಿದ್ದಕ್ಕೆ ನನಗೆ ಸಮಾಧಾನ ಆಗ್ಬೇಕಾಗಿತ್ತು, ಆದ್ರೆ ಅದು ಆಗ್ತಾನೆ ಇಲ್ವಲ್ಲ. ಶ್ರಾವಣಿ ಮೇಡಮ್ ಬಗ್ಗೆ ತುಂಬಾ ಪಾಪ ಅನ್ನಿಸ್ತಾ ಇದೆ ನನಗೆ. ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ಅಯ್ಯೋ, ಯಾಕೆ ಹಿಂಗಾಗ್ತಾ ಇದೆ? ಈ ಸತ್ಯ ಗೊತ್ತಾಗ್ಬಾರ್ದಾಗಿತ್ತಾ? ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ? ಶ್ರಾವಣಿ ಮೇಡಮ್ ಮನ್ಸನ್ನ ಅಷ್ಟೊಂದು ನೋಯಿಸ್ಬಿಟ್ಟ ನಾನು.